ತಾತ ಮಾತಾಡೆ. ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಲೋಕಸಭಾ ಚುನಾವಣೆ. ಸುಮಾರು ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರ ಕಾಂಗ್ರೆಸ್ಸು 100ಕ್ಕೆ 100 ಹೆಂಗಂತೀರಿ? ಕಾಂಗ್ರೆಸ್ಸು ಏನೇನು ಕೆಲಸ ಕಾರ್ಯಗಳು ಮಾಡಿದೆ? ಸಿದ್ದರಾಮಯ್ಯನವ್ರು ಅಕ್ಕಿ ಕೊಡ್ತಾರ, ದುಡ್ಡು ಕೊಡ್ತಾರ ಅಂತನಾ? ಈಗ ನಮ್ಮ ನಗರಕ್ಕೆ ಸುನೀಲ್ ಬೋಸ್ ಅವ್ರು ನಿಂತ್ಕೊತಾವ್ರ. ಎಚ್ ಸಿ ಮಹದೇವಪ್ಪ ಅವರವರ ಸುಪುತ್ರ ಸುನೀಲ್ ಬೋಸ್ ಅವರು ಮತ್ತು ಬಿಜೆಪಿಯಿಂದ ಬಾಲರಾಜ್ ಅವ್ರು ನಿಂತ್ಕೊತಾ ಇದ್ದಾರೆ. ಯಾವ್ದು ಬರ್ಬೋದು ಅಂತೀರಿ? ಕಾಂಗ್ರೆಸ್ಸು. ಸಿದ್ದರಾಮಯ್ಯವ್ರಿಗೆ ಏನಾರ ಹೇಳಕ್ ಬಯಸ್ತೀರಾ? ಹೇಳಿ. ಕರ್ನಾಟಕದಲ್ಲಿ ಅವರೇ ಇರ್ಬೇಕು. ಕರ್ನಾಟಕದಲ್ಲಿ ಅವರೇ ಇರ್ಬೇಕು. ಟಗರು ಅಂತೀರಾ? ಟಗರಿಯೇ ನಮ್ಮ ಟಗರು ಇರ್ಬೇಕು. ಆ ಟಗರೇ ಇರ್ಬೇಕು. ಇಂದಿರಾ ಗಾಂಧಿ ಕಾಲದಿಂದ ಮಧ್ಯವರ್ತಿ ಬಿಜೆಪಿ ಬಂದಿದ್ದಾರೆ. ಕುಣಿತದ 6 ತಿಂಗಳಾಗಿದ್ದರೆ 6 ತಿಂಗಳಾಗಿರ್ಬೋದು. 6 ತಿಂಗಳು 7 ತಿಂಗಳು 8 ತಿಂಗಳಾಗಿರ್ಬೇಕು. ಒಂದು ವರ್ಷ ಆಗಲಿ ರೋಡ್ ಎಲ್ಲ ಮಟ್ಟವಾಗಿ ನೋಡೋಕೆ ಬಸ್ ಫ್ರೀ ಅನ್ನಭಾಗ್ಯ ಕೊಟ್ಟಲ್ಲ. 2,000 ರೂಪಾಯಿ ಕೊಟ್ಟಲ್ಲ. ನೀವು ತಮಿಳ್ನಾಡಲ್ಲಿ ಓಟ್ ಹಾಕ್ತೀರಾ? ಇದು ತಮಿಳ್ನಾಡು ಬೇರೆ. ನಾನು ಹುಟ್ಟಿದ ನಿಂತೀವಿ ಕಾಂಗ್ರೆಸ್ಸಿಯ. ಮುಂದಿನ ತಿಂಗಳು 26ನೇ ತಾರೀಕು ಓಟು. 26ನೇ ತಾರೀಕು ಓಟ್ ಬರ್ತದ. ಎಲ್ಲರಿಗೂ ಕೈ ಮುಗಿದು ಬೇಡ್ಕೊತೀನಿ, ಕಾಂಗ್ರೆಸ್ ಬರಲಿ. ಒಳ್ಳೆದಾಗಿ. ಕಾಂಗ್ರೆಸ್ ಎಲ್ಲ ಕಡೆ ಬಂದ್ಬಿಟ್ರೆ ಪ್ರಧಾನಮಂತ್ರಿ ಯಾರಾಗ್ತಾರೆ? ಪ್ರಧಾನಮಂತ್ರಿ ನಮ್ಮ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವನು ಬರ್ತಾನ. ಯಾಕೆ ಬಡವನೇ ರಾಹುಲ್ ಗಾಂಧಿ. ಇಂದಿರಾ ಗಾಂಧಿ ಕುಟುಂಬ ಕೆಟ್ಟೋಗಿತ್ತು. ಮುಂದೆ ಬರ್ತದೆ. ಎಲ್ಲರನ್ನು ಜೀತ ಮಾಡ್ತಿದ್ರು. ಜಮೀನಿದೆಯಾ ನಿಮ್ಗ? ಉಳುವವನೇ ಭೂಮಿಯ ಒಡೆಯ ಅಂತ ಅವತ್ತು ಇಂದಿರಾ ಗಾಂಧಿ ಅವ್ರು ಹೇಳಿದ್ರು. ಆಮೇಲೆ ಜೀತ ಮಾಡೋವಾಗ ಕಂಟ ಕೊಡ್ತಾರೆ ಅಂತ ಕಂಟ ಕೊಡ್ತಿದ್ರು. 50 ರೂಪಾಯಿ OAP ಮಾಡಿದ ಅವಳ ಕಾಲದಲ್ಲಿ. ಅವಳಿಗೆ ಒಳ್ಳೇದು ಮಾಡಿದ. ನಿಮ್ಗೆ ಪೆನ್ಷನ್ ಬರ್ತಾ ಇದೆಯಾ? ಎಷ್ಟು ಬರುತ್ತಾ? 1200. ಅದನ್ನು ಸಿದ್ದರಾಮಯ್ಯನವ್ರು ಮಾಡಿರೋದು. ಸಿದ್ದರಾಮಯ್ಯ ಮಾಡಿರೋ. ಕಾಂಗ್ರೆಸ್ ಅವರೇ ಮಾಡಿರೋದು. ಇಂದಿರಾ ಗಾಂಧಿ ಕುಟುಂಬ ಚೆನ್ನಾಗಿತ್ತು. ಅವರೆಲ್ಲಪ್ಪ ಮಕ್ಕ ಮಾಡಿದ ಕುಟುಂಬನೇ. ಕಾಂಗ್ರೆಸ್ಗೆ ಜೈ ಅನ್ನಿ. ಕಾಂಗ್ರೆಸ್ಗೆ ಜೈ. 2 ಕೈಲಿ ಅನ್ನಿ. ಜೈ. ಕೈಲಿ ಜೈ. ಹಿಂಗನ್ನಿ. ಕಾಂಗ್ರೆಸ್ ಜೈ. ಕಾಂಗ್ರೆಸ್ ಜೈ. ಧನ್ಯವಾದಗಳು ತಾತ. ಕಾಂಗ್ರೆಸ್ ಜೈ. ಕೈ ಹಿಂಗನ್ನಿ ಹಸ್ತ. ಕಾಂಗ್ರೆಸ್ ಜೈ. ಅಷ್ಟ ಜೈ. ಅಷ್ಟ ಜೈ. ಧನ್ಯವಾದಗಳು ತಾತ. ಧನ್ಯವಾದಗಳಾಗಲಿ. ನಮ್ಮ ಸಿದ್ದರಾಮಯ್ಯನಲ್ಲ, ಇನ್ನೂ 10 ವರ್ಷ ಆಚೆ ಆಡಲಿ. ಮಿನಿಸ್ಟರ್ ಅಲ್ಕೊಂಡಿದ್ದೇನೆ ಈಗ. ಸರಿ, ಕಾಂಗ್ರೆಸ್ಸೇ ಬರ್ತದ. ನಮಸ್ಕಾರ. ಕಾಂಗ್ರೆಸ್ ಬರೋದೇ ಕಾಂಗ್ರೆಸ್. ಸರಿ ಆಯಿತು. ಧನ್ಯವಾದಗಳು. ಕಾಂಗ್ರೆಸ್ಸೇ ಬರೋದು.